ಪಕ್ಕದಲ್ಲಿನ ಜಾಗದಲ್ಲಿ ಅನಧಿಕೃತವಾಗಿ ಮಣ್ಣು ತೆಗೆದು ಸಾಗಾಟ ಮಾಡುತ್ತಿದ್ದಾರೆ ಎಂಬ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಸರ್ವೆ ನಡೆಸಲು ಬಂದ ಕಂದಾಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಹಾಗೂ ರೈತ ಮುಖಂಡರ ಮೇಲೆ ವ್ಯಕ್ತಿಯೋರ್ವ ವಾಹನವನ್ನ ಮೈಮೇಲೆ ಹತ್ತಿಸಲು ಯತ್ನಿಸಿದ್ದಲ್ಲದೆ ಬಂದೂಕು ತೋರಿಸಿ ಕೊಲೆ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿ ಬಂಧನ ಮಾಡಿರುವ ಘಟನೆ ಬೇಲೂರು ತಾಲೂಕಿನಲ್ಲಿ ನಡೆದಿದೆ. ಬೇಲೂರು ತಾಲೂಕಿನ ಕಸಾಬಾ ಹೋಬಳಿ ಚಿಕ್ಕಮೋದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಬಳ್ಳೂರು ಗ್ರಾಮದ ಸರ್ವೆ ನಂಬರ್ 136ರ ಕೆರೆ ಪಕ್ಕದಲ್ಲಿ ಕೆಪಿ ಯೋಗಾನಂದ ಮತ್ತು ಆತನ ತಂದೆ ಪಾದಕ್ಷೇಗೌಡ ಅಕ್ರಮ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಗೆ ದೂರು ನೀಡಿದ್ದ ನಿಟ್ಟಿನಲ್ಲಿ ಸರ್ವೇಯರ್ ಗಂಗಾಧರಪ್ಪ, ಕಂದಾಯ ಇಲಾಖೆಯ ಆರ್ಐ ಚಂದ್ರಶೇಖರ್ ಮತ್ತು ಬಸಪ್ಪ, ಗ್ರಾಮ ಪಂಚಾಯಿತಿಯ ಪಿಡಿಒ ಸಂತೋಷ್ ಹಾಗೂ ರೈತ ಮುಖಂಡರುಗಳು ಸೇರಿದಂತೆ ಮುಂತಾದವರು ಸ್ಥಳಕ್ಕೆ ಆಗಮಿಸಿ ಸರ್ವೆಗೆ ಮುಂದಾದ ಸಂದರ್ಭದಲ್ಲಿ ಕೆಪಿ ಯೋಗಾನಂದ ಮತ್ತು ಅವರು ತಂದೆ ಪಾದಾಕ್ಷೇಗೌಡ ಅಡ್ಡಿಪಡಿಸಿದ್ದಾರೆ. ಇದನ್ನ ಪರಿಗಣಿಸಿದ ಸರ್ಕಾರಿ ಅಧಿಕಾರಿಗಳು ಸರ್ವೆಗೆ ಮುಂದಾದ ಸಂದರ್ಭದಲ್ಲಿ ಕೆಪಿ ಯೋಗಾನಂದ ತನ್ನ ವಾಹನವನ್ನ ಅವರ ಮೈಮೇಲೆ ಹತ್ತಿಸಲು ಮುಂದಾಗಿದ್ದಲ್ಲದೆ ನಮಗೆ ಬಂದೂಕು ತೋರಿಸಿ ಕೊಲೆ ಬೆದರಿಕೆ ಹಾಕಿದ್ದಾನೆ ಎಂದು ಚಿಕ್ಕಮೇದೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಬೇಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಕೆಪಿ ಯೋಗಾನಂದ ಮೇಲೆ ಪ್ರಕರಣ ದಾಖಲಿಸಿ ಬಂಧನ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಅಧಿಕಾರಿಗಳು ಪ್ರಾಣಭಯದಿಂದ ಇರುವ ಸಂದರ್ಭದಲ್ಲಿ ತಹಶೀಲ್ದಾರ್ ಮಮತಾ ಸ್ಥಳಕ್ಕೆ ಭೇಟಿ ಕೊಟ್ಟು ಸರ್ಕಾರಿ ಅಧಿಕಾರಿಗಳಿಗೆ ಧೈರ್ಯ ತುಂಬಿ ಪ್ರಕರಣ ದಾಖಲಿಸಲು ಸೂಚನೆ ನೀಡಿದ್ದಾರೆ. ನಮ್ಮ ಅಫಿಷಿಯಲ್ ಯಾರು ಕೂಡ ನಿಮ್ಗೆ ತೊಂದರೆ ಕೊಡ್ಬೇಕಂತ ಕರೆದಿರಲ್ಲ. ನಮ್ಮ ಆರ್ ಐ ಇದ್ರು, ಜಿಯೋಲಜಿಸ್ಟ್ ಇದ್ರು, ಬಿ ಎ ಇದ್ರು, ಅವ್ರು ಬಂದೇನೆ ಕರೆದಿರೋದು. ಯಜಮಾನ್ರೆ ಒಂದ್ ನಿಮಿಷ, ಮಣ್ಣು ತೆಗಿತಾ ಇದಾರೆ ಅಂತ ನಮಗೆ ದೂರ್ ಬಂದಿದ್ದ ಅವಾಗ ನಮ್ಮ ಅಫಿಷಿಯಲ್ ಕಳಿಸಿದೀವಿ. ಅವ್ರ ಅಫಿಷಿಯಲ್ ವರ್ಕ್ ಮೇಲೆ ಬಂದಿದ್ದಾರೆ, ಸಾರ್ವಜನಿಕರು ದೂರ್ ಇತ್ತು ಅಂತ ಬಂದಿದ್ದಾರೆ. ಅದನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಈಗ ಯಾರದು ವೆಹಿಕಲ್ ತಗೊಂಬನ್ರಿ, ನೀನ್ ಪದ್ಮಾಕ್ಷ ಫೋನ್ ಮಾಡಿದ್ಯಾರು? ಭರತ್ ಅಂತೇಳಿ ಅವ್ರನ್ನ ಕರ್ತಿದ್ದಾರೆ. ಇಟೇಚಿ ಇದು ಕೆಲಸ ಮಾಡಿ ಫೋನ್ ನಂಬರ್ ಬಂದಿದೆಯಲ್ವಾ? ನೀವು ಗವರ್ನಮೆಂಟ್ ಕೆಲಸ ಮಾಡಿದ್ರೆ ಅವ್ರು ಮಾಡಿದ್ರ? ಅವ್ರು ಫೋನ್ ಮಾಡಿ ಕರ್ತಿದ್ದಾರೆ 9:30. ಅವ್ರಿಗೆ ಕರ್ಕ ಬಂದಿರೋ ನಮ್ಮ ಇಟಾಚಿ ಅವನು ಫೋನ್ ಮಾಡಿದ್ರೆ ನಾವು ಬಂದಿದ್ವಿ. ಫೋನ್ ಮಾಡಕ್ಕೆ 9 ಗಂಟೆಯಲ್ಲಿ ಪಾಣಿ ತಗೊಬಂದು ನಾವು ಫೋನ್ ಮಾಡಿದ್ವಿ ಅಂತ. ಅವ್ರು ಮಣ್ಣು ತೆಗಿಯಕ್ಕೆ ಇವ್ರು ಬಿಟ್ಟಿದ್ದಾರೆ. ಇವ್ರ ಮನೆ ಹಾಳ ಇವ್ರಿಗೆ ಮಾಡ್ದಲ್ಲ ಇನ್ಯಾರಿಗೆ ಮಾಡ್ತಾರೆ? ಈಗ ಸಂತೋಷ ಬರೀ ಇದನ್ನ ಕೇಳೋದಲ್ಲ, ಇಲ್ಲಿ ಅಲ್ಲೇನ್ ನಡೀತು ಬನ್ನಿ ಮೇಡಮ್. ಎಷ್ಟು ಜನದ ಮಧ್ಯೆ ನುಗ್ಗಿಸ್ಬಿಟ್ರು. ಫೋಟೋ ಕೋವಿ ತಗೊಂಡ್ಬಂದು ಫುಡ್ ಹಾರಿಸ್ತಾರೆ 2 ಗುಂಡು. ಇವರಿಬ್ರು ಹೋಗರು ಮೇಡಮ್ ಅವರೇ, ಹಿಂದೆ ಇವರು ತಗೊಂಡ್ರಲ್ಲ ಅವಾಗ ಬೌಂಡ್ರಿ ಮಾಡಿ ಫಿಕ್ಸ್ ಮಾಡ್ಬೇಕಂತಾನೆ ಅಳತೆ ಮಾಡಿ. ಇನ್ನೊಬ್ರು ಅದೆಲ್ಲ ಬೇಡಣ, ಏನಾಯ್ತು ಅದು ಬೇಕು. ಇನ್ನೂ ಒಂದ್ ಕಡೆ ಬಂದಿದ್ದೆ, ಮೇನ್ ರೋಡ್ ನಮ್ಮಲ್ಲಿ ಅವರು ಜೀವನ ಮಾಡೋದು ಹೆಂಗೆ? ಈ ತರ ಆದ್ರೆ ಹಣ ತುಂಬಾ ಬರ್ತಾರೆ. ನಾನು ದೂರು ಕೊಟ್ರೆ ಇಮಿಡಿಯೇಟ್ ಬಂದು ಆಕ್ಷನ್ ತಗೋತೀನಿ. ಬರಲ್ಲ ಅಂತ ಇದು ಹೇಳಿಲ್ಲ, ಯಾರಿಗೂ ಹೇಳೋದಿಲ್ಲ. ರಾತ್ರಿ ಮಧ್ಯರಾತ್ರಿನೂ ಹೆದ್ದು ಬರ್ತೀನಿ, ನನ್ಗೇನು ಭಯ ಇಲ್ಲ. 12 ಗಂಟೆ 2 ಗಂಟೆಗೆಲ್ಲ ಬಂದು ಅಟೆಂಡ್ ಮಾಡಿದ್ದೀನಿ.
ಅಲ್ಲಿವರೆಗೂ ಇದ್ದವನು ಈಗ ಅಲ್ಲಿಗೆ ಬಂದ.